ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸರ್ಪದೋಷದ ಬಗ್ಗೆ ಗುರುಗಳು ತಿಳಿಸಿದ್ದಾರೆ, ಅದ್ರ ಬಗ್ಗೆ ಕೇಳಿ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ಮಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮತನಾಯ ನಮಃ ಸರ್ವಭೂತತಮನಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋ ಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸುದಾ ಶಿವೋಂ. ಇದರಲ್ಲಿ ಸರ್ಪದೋಷದ ಬಗ್ಗೆ ಗುರುಗಳು ಮಾತಾಡಿದ್ದಾರೆ. ಯಾವ ಥರ ಏನು ಎತ್ತ ಏನು ಮಾಡಬೇಕು, ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಕೇಳಿ. ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಕೇಳಿ ಅದನ್ನು. ಏಕತ್ರ ಇದ್ದಾಗ ಪಂಚಮಾದಿ ಪುತ್ರ ಸ್ಥಾನಾದಿಗಳಲ್ಲಿ ಬಂದಾಗ ಸರ್ಪದೋಷ ಇದೆ ಅಂತ ಗೊತ್ತಾಗುತ್ತೆ. ಯಾಕೆ ಈ ಸರ್ಪದೋಷ ಎಲ್ಲಿಂದ ಬಂತು ಅಂದರೆ, ಅವರು ಈ ಜನ್ಮದಲ್ಲಿ ಏನು ಮಾಡಿರಲ್ಲ, ಯಾವ ಬೇರೆ ಜನ್ಮಗಳಿಂದ ಅದು ಕ್ಯಾರಿ ಫಾರ್ವರ್ಡ್ ಆಗಿದೆ. ಆ ಒಂದು ಸರ್ಪದೋಷ ಯಾಕೆ ಅಂತಂದರೆ, ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸರ್ಪ ಹುತ್ತ ಇರೋ ಜಾಗದಲ್ಲಿ ಮನೆ ಕಟ್ಟೋದು, ಅದನ್ನು ಒಡೆದು ಅದನ್ನು ಹಾಳು ಮಾಡುವಂಥದ್ದು, ಹಾಗೆಯೇ ಸರ್ಪಗಳಿಗೆ ಹಿಂಸೆ ಕೊಡುವಂಥದ್ದು, ಅದರಲ್ಲಿ ಮಣಿ ಇರುತ್ತೆ ಅಂತ ಆ ಮಣಿಗೋಸ್ಕರವಾಗಿ ಸರ್ಪವನ್ನು ಹತ್ಯೆ ಮಾಡಿಸುವಂಥದ್ದು, ಆ ಚಿಕ್ಕ ಚಿಕ್ಕ ಸರ್ಪದ ಮರಿಗಳನ್ನ ಆಟಕ್ಕೆ ಉಪಯೋಗಿಸಿ ಅವರಿಗೆ ಹಿಂಸೆ ಮಾಡುವಂಥದ್ದು, ಅದರ ಸರ್ಪ ಮೊಟ್ಟೆಗಳನ್ನು ನಾಶ ಮಾಡುವಂಥದ್ದು, ಹೀಗೆ ನೂರಾರು ರೀತಿಯಲ್ಲಿ ನಾವು ಗೊತ್ತಿದ್ದು ಗೊತ್ತಿಲ್ಲದೇನೂ ಮಾಡ್ತಾ ಇರ್ತೀವಿ.